ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮ ಈಗ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ. ಇನ್ನು ರಾಜಾರಾಣಿ ವೇದಿಕೆಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಹೆಸರು ರಿವೀಲ್ ಮಾಡಿದಂಥ ಕಂಟೆಸ್ಟೆಂಟ್ಗಳು ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಲಾಯರ್ ಜಗದೀಶ್ ಕೂಡ ಹೋಗ್ತಾ ಇದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಏನಕ್ಕೆ ಅಂತ ಪ್ರತಿಯೊಬ್ಬರಿಗೂ ಕೇಳೋ ಪ್ರಶ್ನೆ ಅಂತಲೇ ಹೇಳ್ಬೋದು. ಅದೇ ರೀತಿ ಲಾಯರ್ ಜಗದೀಶ್ಗೂ ಕೂಡ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರವಾಗಿ ಬೇಸಿಕಲಿ ಐ ಫೀಲ್ ಜನಗಳ ಮುಖದಲ್ಲಿ ನಗು ಇಲ್ಲ, ಅದಕ್ಕೆ ನಾನಾ ಕಾರಣಗಳು. ಇನ್ನು ಕೆಲವೊಬ್ರು EMI ಕಟ್ಟಿಲ್ಲ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿಲ್ಲ, ಇನ್ನು ಕೆಲವೊಬ್ರಿಗೆ ಬದುಕೋದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಅದನ್ನು ನೋಡಿದಾಗೆಲ್ಲ ನಮಗೆ ಅನಿಸಿದ್ದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರದ ವಿಷಯದಲ್ಲಿ ನಮ್ಮ ಸಮಾಜ ಮುಳುಗೋಗಿದೆ. ಅದನ್ನು ಧ್ವನಿ ಮಾಡೋರು ಯಾರೂ ಇಲ್ಲ. ನಾಯಕ ಇಲ್ಲ, MLA ಆಗ್ತಾರೆ, MP ಆಗ್ತಾರೆ, ಆದರೆ ಜನಗಳು ನೋಡೋರು ಯಾರೂ ಇಲ್ಲ. ಸೊ ಐ ವಿಲ್ ಥ್ರೋ ದ ಫೇಸ್. ನಾನು 22 ವರ್ಷಗಳ ಹಿಂದೆ ಚಿಕ್ಕವನಿದ್ದಾಗ ನನ್ನ ಜಮೀನುಗಳನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ರು. ಅಲ್ಲಿ ಹೋರಾಟ ಮಾಡಿ ನನ್ನ ಜಮೀನುಗಳನ್ನ ನಾನು ಉಳಿಸ್ಕೊಂಡೆ. ಮೇ ಬಿ ದಟ್ ಇಸ್ ದ ಸ್ಪಿರಿಟ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಇನ್ನು ನಾನು ನನ್ನ ಜಮೀನು ಉಳಿಸ್ಕೋಬೇಕು ಅಂದರೆ ಸಮಾಜಕ್ಕೆ ಏನಾದರೂ ಮಾಡಲೇಬೇಕು. ಇನ್ನು ಮುಂದೆ ಹೊಸ ಅಧ್ಯಯನ ಶುರು ಮಾಡೋಣ ಅಂತ ಹೇಳಿ ನಮ್ಮ ಮಕ್ಕಳಿಗೋಸ್ಕರ ನಾವು MP ಆಗೋಣ, MLA ಆಗೋಣ, ರಾಜಕಾರಣಿಗಳಾಗೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ ಅಂತ ಲಾಯರ್ ಜಗದೀಶ್ ಅವರು ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಕಿಚ್ಚ ಸುದೀಪ್ ಎದುರು ಲಾಯರ್ ಜಗದೀಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಈಗ ನರಕಕ್ಕೆ ಹೋಗ್ತಾರಾ, ಸ್ವರ್ಗಕ್ಕಲ್ಲಿಡ್ತಾರಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ವೀಕ್ಷಕರು ಮಾತ್ರ ಚೈತ್ರ ಕುಂದಾಪುರ್ ಹಾಗೂ ಲಾಯರ್ ಜಗದೀಶ್ ಅವರ ಜಗಳ ನೋಡಬೇಕು ಅಂತ ಕಾಯ್ತೀವಿ ಅಂತ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.